ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗಿದೆ. ಇನ್ನು ಸಿಎಂ ಬಂದಂತ ಸಂದರ್ಭದಲ್ಲಿ ಅವರ ಕಾಲಿಗೆ ನಮಸ್ಕಾರ ಮಾಡಿದ್ದಾರೆ ಡಿಕೆ ಸುರೇಶ್. ಹೂಗುಚ್ಛ ನೀಡಿ ಸಿದ್ದರಾಮಯ್ಯ ಅವರ ಕಾಲಿಗೆ ನಮಸ್ಕರಿಸಿದ್ದಾರೆ ಡಿಕೆ ಸುರೇಶ್. ಬ್ರೇಕ್ಫಾಸ್ಟ್ ಮೀಟ್ ಈಗ ಆರಂಭ ಆಗಿದೆ. ಫೋಟೋ ನೋಡ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಸುವರ್ಣ ನ್ಯೂಸ್ನಲ್ಲಿ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನು ಬರಮಾಡಿಕೊಂಡಿರುವಂತಹ ಫೋಟೋ ಇದು. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಡಾಕ್ಟರ್ ರಂಗನಾಥ್ ಈ ಮೂವರು ಸ್ವಾಗತಿಸೋ ಸಂದರ್ಭದಲ್ಲಿದ್ದರು. ಇನ್ನು ದೃಶ್ಯ ನೋಡ್ತಾ ಇದ್ದೀರಿ, ಹೂಗುಚ್ಚ ಕೊಟ್ಟು ಕಾಲಿಗೆ ಬೀಳುತ್ತಾರೆ ಡಿಕೆ ಸುರೇಶ್. ಸಿದ್ದರಾಮಯ್ಯ ಅವರ ಕಾಲಿಗೆ ಬಿದ್ದು ನಮಸ್ಕರಿಸ್ತಾರೆ. ಆ ದೃಶ್ಯವನ್ನ ಕೂಡ ನೀವು ಗಮನಿಸಬಹುದು. ಇಬ್ಬರ ಮೀಟಿಂಗ್ ಈಗ ಶುರುವಾಗಿದೆ, ಮಾತುಕತೆ ಆರಂಭ ಆಗಿದೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಡಿಕೆ ಬ್ರದರ್ಸ್ ಸಿದ್ದರಾಮಯ್ಯ ಅವರನ್ನ ಬರಮಾಡಿಕೊಂಡಿರುವಂತ ಫೋಟೋ ಇದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗೋದಕ್ಕಿಂತ ಮೊದಲು ಬ್ರೇಕ್ಫಾಸ್ಟ್ ನಲ್ಲಿ ಇನ್ನಿಬ್ಬರು ಇದ್ರು, ಡಿಕೆ ಸುರೇಶ್ ಮತ್ತು ಡಾಕ್ಟರ್ ರಂಗನಾಥ್ ಇದ್ರು. ಈಗ 1-to-1 ಮೀಟಿಂಗ್ ಆರಂಭ ಆಗಿದೆ ಅನ್ನುವಂಥ ಮಾಹಿತಿ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಮೀಟಿಂಗ್ ಆಗ್ತಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾ ನೇರ ಸಂಪರ್ಕದಲ್ಲಿ. ವಿದ್ಯಾ, ಸದ್ಯ ಏನಾಗ್ತಾ ಇದೆ, ಮೀಟಿಂಗ್ ನಲ್ಲಿ ಏನು ಚರ್ಚೆಯಾಗಬಹುದು ಅನ್ನುವಂಥ ಕುತೂಹಲಗಳಿದ್ದಾವೆ. ರಕ್ಷತ್, ಹೈಕಮಾಂಡ್ ಇಬ್ಬರು ನಾಯಕರಿಗೂ ಕೂಡ ಫೋನ್ ಮಾಡಿ ಇಬ್ಬರು ಮಾತುಕತೆಯನ್ನ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ರು. ಆ ಸೂಚನೆಯ ಬೆನ್ನಲ್ಲೇ ಶನಿವಾರ ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಅದಾದ ಬಳಿಕ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟ್ ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಬಹುದು. ಅದರಲ್ಲೂ ಮುಖ್ಯವಾಗಿ ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆ ಆಗಬಹುದು ಅಂತ ಹೇಳಿ ಎಲ್ಲರೂ ಕೂಡ ಊಹಿಸಿದ್ರು. ಆದ್ರೆ ನಾಯಕತ್ವ ಬದಲಾವಣೆಯ ಚರ್ಚೆಯನ್ನ ನಾವು ಮಾಡಲಿಲ್ಲ. ಹೈಕಮಾಂಡ್ ಏನು ಹೇಳ್ತೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನ ಪ್ರೆಸ್ ಮೀಟ್ ಮಾಡುವ ಮೂಲಕ ಉಭಯ ನಾಯಕರು ಕೊಟ್ಟರು. ಆದರೆ ಇವತ್ತು ಮುಖ್ಯವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ನಾಯಕತ್ವ ಬದಲಾವಣೆ ಇವತ್ತು ಚರ್ಚೆ ಆಗುವಂಥದ್ದು ಸದ್ಯದ ಮಟ್ಟಿಗೆ ಅದು ಆಗಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಮೊನ್ನೆ ಆಗದೇ ಇರುವಂಥದ್ದು ಇವತ್ತು ಆಗುವಂಥದ್ದು ತಪ್ಪು. ಯಾಕಂದ್ರೆ ಅದನ್ನ ಹೇಳುವಂಥದ್ದು ಕೂಡ ನಮ್ದು ಕೂಡ ತಪ್ಪಾಗುತ್ತೆ. ಸೊ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರದಂತೆ ನಾವು ನಡೆದುಕೊಳ್ತೀವಿ ಅಂತ ಹೇಳಿ ಪದೇ ಪದೇ ಸಿಎಂ ಮತ್ತು ಡಿಸಿಎಂ ಹೇಳ್ತಾ ಇದ್ದಾರೆ. ಸೊ ಆ ನಿರ್ಧಾರ ಇಲ್ಲಿ ಆಗಲ್ಲ. ನಾವಿಬ್ರು ಏನೇ ಮಾತಾಡ್ಕೊಂಡ್ರು ಕೂಡ ಹೈಕಮಾಂಡ್ ನಿರ್ಧಾರ ಏನ್ ಮಾಡುತ್ತೆ ಅದೇ ಫೈನಲ್ ಅನ್ನುವಂಥ ನಿಟ್ಟಿನಲ್ಲಿ ಉಭಯ ನಾಯಕರ ಗಮನಕ್ಕೆ ಬಂದಿದೆ. ಈ ಕಾರಣಕ್ಕಾಗಿ ಅವರಿಬ್ಬರು ಕೂಡ ನಾವಿಬ್ಬರು ಒಂದಾಗಿದ್ದೇವೆ ಅನ್ನುವಂಥದ್ದನ್ನ ಸಾರ್ವಜನಿಕವಾಗಿ ತೋರಿಸೋದಿಕ್ಕೆ ಮುಂದಾಗಿರುವಂಥದ್ದು. ಸೊ ಅದೇ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲೂ ಕೂಡ ಅದೇ ಸಂದೇಶವನ್ನ ಕೊಟ್ಟಿದ್ರು ಸಾರ್ವಜನಿಕವಾಗಿ. ಇವತ್ತು ಕೂಡ ಅದೇ ಸಂದೇಶವನ್ನ ಕೊಡುವಂತವ್ರು ಇದ್ದಾರೆ. ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಪ್ರೆಸ್ ಮೀಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಪ್ರೆಸ್ ಮೀಟ್ ನಲ್ಲಿ ಮೊನ್ನೆ ಏನು ಹೇಳಿದ್ರು, ನಾಯಕತ್ವ ಬದಲಾವಣೆಯ ವಿಚಾರವಾಗಿ ನಾವೇನು ಮಾತನಾಡಿಲ್ಲ ಅನ್ನುವಂತ. ವಿದ್ಯಾ, ಒಂದ್ ನಿಮಿಷ ಹಾಗೇ ಇರಿ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.